ಯಾವಾಗಲೂ ಮುದ್ದೆ ಜೊತೆ ಬಸ್ಸಾರು ಅಥವಾ ಸೊಪ್ಪು ಮಾಡಿ ಟೇಸ್ಟ್ ಮಾಡಿರ್ತೀರ. ಆದರೆ ಮುದ್ದೆ ಜೊತೆ ಈ ಸಾರು ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವ ಸಾರು ಅದು ಅಂತ ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್, ಅನುಗ್ರಹ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಉಷಾ ವಿ ಭಟ್. ಮಾವಿನ ಹಣ್ಣು ಹಾಗೆ ತಿನ್ನೋದಕ್ಕಾಗಲಿ ಅಥವಾ ಅದರಿಂದ ಮಾಡಿರುವ ಗೊಜ್ಜು ಸಾರು ಎಲ್ಲವೂ ಕೂಡ ನನಗಂತೂ ತುಂಬಾ ಇಷ್ಟ. ನಿಮಗೂ ಕೂಡ ಇಷ್ಟನ ಕಮೆಂಟ್ಸಲ್ಲಿ ತಿಳಿಸಿ. ನಾನಿಲ್ಲಿ ಒಂದು 7ರಿಂದ 8 ವೈಲ್ಡ್ ಮ್ಯಾಂಗೋ ಅಥವಾ ಕಾಟು ಮಾವಿನ ಹಣ್ಣು ಅಂತ ಹೇಳ್ತೀನಿ, ಅದನ್ನು ತಗೊಂಡಿದ್ದೀನಿ. ಸಿಪ್ಪೆ ತೆಗೆದು ಚೆನ್ನಾಗಿ ನೀರು ಹಾಕಿ ಈ ಥರ ಕಿವಿಚಿ ರೆಡಿ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಹಾಕಬೇಕು. ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಸಿಹಿಗೆ ಸ್ವಲ್ಪ ಬೆಲ್ಲ ಸೇರಿಸಬೇಕು. ಮಾವಿನ ಹಣ್ಣು ಸಿಹಿ ಇದ್ದರೆ ಬೆಲ್ಲ ಹಾಗೆ ಮೆಣಸು ಸ್ವಲ್ಪ ಕಡಿಮೆ ಸಾಕಾಗತ್ತೆ, ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಬೇಕು. ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಕುದಿಯೋದಕ್ಕಿಡಬೇಕು. ಈ ಸಾರು ಎಷ್ಟು ಚೆನ್ನಾಗಿ ಕುದಿಸ್ತೀರೋ ಅಷ್ಟು ರುಚಿ ಜಾಸ್ತಿ. ಮಾವಿನ ಹಣ್ಣು ಚೆನ್ನಾಗಿ ಬೆಂದು ಕುದಿತಾ ಇರುವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಳ್ಬೇಕು. ನಂತರ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಇಂಗು ಇವಿಷ್ಟನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರಿದು ಒಗ್ಗರಣೆ ರೆಡಿ ಮಾಡ್ಕೊಂಡು ಸೇರಿಸ್ಕೊಂಡ್ರೆ ರುಚಿಯಾಗಿರುವಂಥ ಮಾವಿನ ಹಣ್ಣಿನ ಸಾರು ರೆಡಿ. ಮಾವಿನ ಹಣ್ಣಿನ ಸಾರು ಮುದ್ದೆ ಜೊತೆ ಮಾತ್ರ ಅಲ್ಲ, ಬಿಸಿ ಬಿಸಿ ಅನ್ನದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಾವಿನ ಹಣ್ಣು ಸಿಕ್ಕಾಗ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.